ನಮಸ್ಕಾರ. ಇವತ್ತಿನ ವಿಷಯ, ಈ 5 ಆದಾಯಗಳಿದ್ದರೆ ನೀವು ಏನೂ ತೆರಿಗೆ ಕಟ್ಟಬೇಕಾಗಿಲ್ಲ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಫೈನಾನ್ಷಿಯಲ್ ಅವೇರ್ನೆಸ್ ಫಾರ್ ಕನ್ನಡಿಗರ್ಸ್. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ತೆರಿಗೆ ಕಟ್ಟುವವರ ಸಂಖ್ಯೆ ಅತಿ ಕಡಿಮೆ. ತೆರಿಗೆ ಕಟ್ಟಲಿಕ್ಕೆ ಆಸಕ್ತಿ ಇರುವವರ ಸಂಖ್ಯೆ ಇನ್ನೂ ಕಡಿಮೆ. ಎಲ್ಲಿಂದಾದರೂ ನಮಗೇನಾದರೂ ಟ್ಯಾಕ್ಸ್ ಫ್ರೀ ಇನ್ಕಮ್ ಬರುತ್ತೆ ಅಂತಂದ್ರೆ ಆ ಒಂದು ಇನ್ಫಾರ್ಮೇಶನ್ ಎಲ್ಲರ ಹತ್ರ ಇರಬೇಕು ಅನ್ನೋ ಉದ್ದೇಶದಿಂದ ನಾವು ಈ ವಿಡಿಯೋನ ಮಾಡಿದ್ದೇವೆ. ನೀವು ನಮ್ಮ ಚಾನಲ್ ಮೆಂಬರ್ ಅಲ್ಲ, ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದ್ರಿಂದ ನಮಗೆ ಪ್ರೋತ್ಸಾಹ ಕೊಟ್ಟಾಗುತ್ತೆ. ಮತ್ತೆ ವಿಡಿಯೋನ ನಿಸ್ವಾರ್ಥವಾಗಿ ನಿಮಗೆಲ್ಲರಿಗೂ ಅನುಕೂಲಕ್ಕೋಸ್ಕರ ಮಾಡಿದ್ದೇವೆ ಅಂತ ಕಂಡು ಬಂದ್ರೆ ದಯವಿಟ್ಟು ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ 5 ಇನ್ಕಮ್ಗಳನ್ನ ನೋಡಿ ಗಮನಿಸಿ. ಮೊದಲನೇದಾಗಿ ಗಿಫ್ಟ್ಸ್ ಮತ್ತು ಇನ್ಹೆರಿಟೆನ್ಸ್. ಒಬ್ಬ ಟ್ಯಾಕ್ಸ್ ಪೇಯರ್ ಭಾರತದಲ್ಲಿ ಅವರ ಬ್ಲಡ್ ರಿಲೇಟಿವ್, ರಕ್ತ ಸಂಬಂಧಿಯಿಂದ ಏನಾದರೂ ಹಣವನ್ನು ಪಡೆದರೆ ಎಷ್ಟೇ ಅಮೌಂಟ್ ಇರಲಿ ಅದಕ್ಕೆ ಟ್ಯಾಕ್ಸ್ ಇಲ್ಲ. ಆದರೆ ಅಕಸ್ಮಾತ್ ನೀವೇನಾದರೂ ರಕ್ತ ಸಂಬಂಧಿಗಳಲ್ಲದೆ ಅಥವಾ ಸ್ನೇಹಿತರಿಂದ ಮತ್ತು ಇತರರಿಂದ ಹಣವನ್ನು ಪಡೆದ್ರೆ ಅದಕ್ಕೆ ಅಪ್ಪರ್ ಲಿಮಿಟ್ 50,000 1 ವರ್ಷಕ್ಕೆ, ಮತ್ತು ಎಷ್ಟು ಜನರಿಂದ ಆದ್ರೂ ಸರಿ 50,000. 50,000ಕ್ಕಿಂತ ಮೇಲೇನಾದ್ರೂ ಬಂತು ಅಂತಂದ್ರೆ ಅದನ್ನು ನಿಮ್ಮ ಇನ್ಕಮ್ಮಿಗೆ ಸೇರಿಸಿ ಅದನ್ನು ನಿಮ್ಮ ಆದಾಯ ಎಂದು ಪರಿಗಣಿಸಿ ನೀವು 10, 20, 30% ಟ್ಯಾಕ್ಸ್ ಅಲ್ಲಿದ್ರೆ ಅದಕ್ಕೆ ಟ್ಯಾಕ್ಸ್ ಅನ್ನು ನೀವು ಕಟ್ಟಬೇಕಾಗುತ್ತೆ, ನಿಮಗೆ ಗಿಫ್ಟ್ ಕೊಟ್ಟವರಲ್ಲ. ರಕ್ತ ಸಂಬಂಧಿಗಳು ಯಾರು ಅಂತ ನಿಮಗೇನಾದ್ರೂ ಕುತೂಹಲ ಇದ್ರೆ ಫಾದರ್, ಮದರ್, ಸ್ಪೌಸ್, ಚೈಲ್ಡ್, ಬ್ರದರ್, ಸಿಸ್ಟರ್, ಗ್ರ್ಯಾಂಡ್ ಫಾದರ್ಸ್ ಅಂಡ್ ಮದರ್ಸ್ ಸಿಬ್ಲಿಂಗ್ಸ್, ನೀಸ್, ನೆವ್ಯೂ ಅಲ್ಲದೆ ನಿಮ್ಮ ಹೆಂಡತಿ ಕಡೆಯಿಂದಲೂ ಇದೇ ಪಟ್ಟಿ ಲಾಗು ಆಗುತ್ತದೆ. ಈಗ ತುಂಬಾ ಜನರಿಗೆ ಇನ್ನೊಂದು ಗೊಂದಲ ಕೂಡ ಇರ್ಬೋದು. ಅದೇನು ಗಿಫ್ಟ್ ಅಂತಂದ್ರೆ ಕೇವಲ ಕ್ಯಾಶ್ ಅಥವಾ ಚೆಕ್ ನಲ್ಲಿ ಬಂದ ಗಿಫ್ಟ್ ಅಲ್ಲ. ಅದು ಮನಿ ಆರ್ ಇನ್ ಕೈಂಡ್ ಇರ್ಬೋದು, ಅಂದ್ರೆ ವೆಹಿಕಲ್ ಇರ್ಬೋದು, ಲ್ಯಾಂಡ್ ಇರ್ಬೋದು ಇತ್ಯಾದಿ. ನಮ್ಮ ಸೇಫ್ಟಿಗೋಸ್ಕರ ಇಂತಹ ಗಿಫ್ಟ್ ಅನ್ನು ತಗೊಂಡಾಗ ದಯವಿಟ್ಟು ನೀವು ಅದನ್ನ ಅಕೌಂಟ್ ಅಲ್ಲಿ ತಗೊಳ್ಳಿ, ಕ್ಯಾಶ್ ಅಲ್ಲಿ ತಗೊಳ್ಬೇಡಿ. ಮತ್ತು ಯಾವುದಾದ್ರೂ ಗಿಫ್ಟ್ 2 ಲಕ್ಷಕ್ಕಿಂತ ಜಾಸ್ತಿ ಬಂತು ಅಂತಂದ್ರೆ ಆವಾಗ ಅದನ್ನು ನೀವು ಬ್ಯಾಂಕಿನ ಮುಖಾಂತರ ಹೊಡಿಬೇಕಾಗುತ್ತೆ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ, ಈ ಗಿಫ್ಟ್ಗಳನ್ನು ತಗೊಳ್ಬೇಕಾದ್ರೆ ನಿಮ್ಮ ಮದುವೆಗಾಗಿ ಯಾವುದಾದ್ರೂ ಗಿಫ್ಟ್ ಬಂದ್ರೆ ಅದಕ್ಕೆ 50,000 ಲಿಮಿಟ್ ಇಲ್ಲ, ಎಷ್ಟು ಬೇಕಾದ್ರೂ ತಗೋಬಹುದು. ಆದರೆ ಅದು ಮದುವೆಯ ಸಂಬಂಧ ಬಂದಿರಬೇಕು ಮತ್ತು ಅದನ್ನು ಇಮಿಡಿಯೇಟ್ ಆಗಿ ನಿಮ್ಮ ಅಕೌಂಟ್ ಅಲ್ಲಿ ಡಿಸ್ಕ್ಲೋಸ್ ಮಾಡಿರಬೇಕು. ಈ ರೀತಿ ಗಿಫ್ಟ್ ಅನ್ನು ತಗೊಳ್ಬೇಕಾದ್ರೆ ಇನ್ನೊಂದು ಪ್ರಿಕಾಷನ್ ಅನ್ನು ಕೂಡ ನೀವು ಫಾಲೋ ಮಾಡಬೇಕು. ನೀವು ಡೋನರ್ ಮತ್ತು ರಿಸಿಪಿಯೆಂಟ್, ಯಾರು ನಿಮಗೆ ಡೊನೇಷನ್ ಕೊಟ್ಟಿದ್ದಾರೆ, ಗಿಫ್ಟ್ ಕೊಟ್ಟಿದ್ದಾರೆ ಮತ್ತು ಯಾರು ರಿಸೀವ್ ಮಾಡಿದ್ರಿ, ಇಬ್ಬರ ಮಧ್ಯೆ ಒಂದು ಲೆಟರ್ ಇರಬೇಕು. ನಾನು ಈ ತರ ಗಿಫ್ಟ್ ಅನ್ನು ನಿಮಗೆ ಕೊಟ್ಟಿದ್ದೇನೆ ಇತ್ಯಾದಿ. ಇದು ಮುಂದಿನ ದಿನಗಳಲ್ಲಿ ಇನ್ಕಮ್ ಟ್ಯಾಕ್ಸ್ ನವರು ಕೇಳಿದ್ರೆ ಅದನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಯಾರು ನಿಮಗೆ ಗಿಫ್ಟ್ ಅನ್ನು ಕೊಟ್ಟಿದ್ದಾರೋ ಅವರು ಆ ಗಿಫ್ಟ್ ಕೊಟ್ಟ ಹಣಕ್ಕೆ ಆಗಲೇ ಟ್ಯಾಕ್ಸ್ ಕಟ್ಟಿರಬೇಕು. ನೀವೇನಾದರೂ ನಾನ್ ಬ್ಲಡ್ ರಿಲೇಟಿವ್ಸ್ ಹತ್ರ ಹಣವನ್ನು ತಗೊಂಡ್ರೆ 50,000ಕ್ಕಿಂತ ಮೇಲಿದ್ರೆ ಅದಕ್ಕೆ ನೀವು ಪುನಃ ನಿಮ್ಮ ಅಕೌಂಟ್ ಇಂದ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಈಗ ಟ್ಯಾಕ್ಸ್ ಫ್ರೀ ಆಗಿರುವಂತ 2ನೇ ಆದಾಯ ಅಗ್ರಿಕಲ್ಚರಲ್ ಇನ್ಕಮ್. ಅಂಡರ್ ಸೆಕ್ಷನ್ 10(1) ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಅಂಡ್ ಫಾರ್ಮಿಂಗ್ ಇಸ್ ನಾನ್ ಟ್ಯಾಕ್ಸಬಲ್. ಆದರೆ ನಿಮಗೇನಾದ್ರೂ ಪೌಲ್ಟ್ರಿ ಫಾರ್ಮಿಂಗ್, ಕ್ಯಾಟಲ್ ರೇರಿಂಗ್, ಡೈರಿ ಫಾರ್ಮಿಂಗ್ ಇಂದ ಹಣ ಬಂದ್ರೆ ಅದನ್ನ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಈಗ 3ನೇ ಇನ್ಕಮ್ ಲೈಫ್ ಇನ್ಶೂರೆನ್ಸ್ ರಿಟರ್ನ್ಸ್. ನಿಮಗೆ ಆಸ್ ಮೆಚುರಿಟಿ ಲೈಫ್ ಇನ್ಶೂರೆನ್ಸ್ ಇಂದ ಬಂದ್ರೆ ಅದಕ್ಕೆ ಯಾವ ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗಿಲ್ಲ. ಆದರೆ ಅದು ಡಿಪೆಂಡ್ಸ್ ಆನ್ ದ ಇನ್ಶೂರೆನ್ಸ್ ಅಮೌಂಟ್. ದೊಡ್ಡ ಅಮೌಂಟ್ ಆದ್ರೆ ಒಂದು ಲಿಮಿಟ್ ಇಟ್ಟಿದ್ದಾರೆ, ಅದರ ಮೇಲೆ ಬಂದ್ರೆ ಅದಕ್ಕೆ ಪುನಃ ಟ್ಯಾಕ್ಸ್ ಹಾಕ್ತಾರೆ. ಈಗ 4ನೇ ಇನ್ಕಮ್ ಟ್ಯಾಕ್ಸ್ ಫ್ರೀ ಗ್ರಾಚ್ಯುಟಿ. ನೀವು ಯಾವುದಾದ್ರೂ ಕಂಪನಿನಲ್ಲಿ ಬಹಳ ಸಮಯಗಳಿಂದ ದೀರ್ಘಾವಧಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತಂದ್ರೆ ಕೊನೆಯಲ್ಲಿ ನಿಮಗೆ ಗ್ರಾಚ್ಯುಟಿ ಕೊಡ್ತಾರೆ. ನೀವು ಗವರ್ಮೆಂಟ್ ಸರ್ವಿಸ್ ಅಲ್ಲಿ ಇದ್ರೆ ಗ್ರಾಚ್ಯುಟಿ 100% ಫ್ರೀ. ನಾನ್ ಗವರ್ಮೆಂಟ್ ಎಂಪ್ಲಾಯೀಸ್ ಗ್ರಾಚ್ಯುಟಿ ಆಕ್ಟ್ ಆಫ್ 1972 ಅಲ್ಲಿ ಟ್ಯಾಕ್ಸ್ ಎಕ್ಸಂಪ್ಷನ್ ಅಪ್ಲಿಕೇಬಲ್ ಮೊದಲ 20 ಲಕ್ಷಕ್ಕೆ ಮಾತ್ರ. ಅದಾದ್ಮೇಲೆ ಒಂದಷ್ಟು ಇನ್ಕಮ್ ಟ್ಯಾಕ್ಸ್ ನ ಕಟ್ಟಬೇಕಾಗುತ್ತೆ. ಮತ್ತೆ ಗ್ರಾಚ್ಯುಟಿ ಬರೋದು ಯಾವುದಾದ್ರೂ ಆರ್ಗನೈಸೇಷನ್ ಅಲ್ಲಿ 5 ವರ್ಷದ ಮೇಲೆ ಕೆಲಸ ಮಾಡ್ತಾ ಇದ್ರೆ ಮಾತ್ರ.
ಈಗ ಐದನೆಯ ಟ್ಯಾಕ್ಸ್ ಫ್ರೀ ಇನ್ಕಮ್, ಇಂಟ್ರೆಸ್ಟ್ ಆನ್ ಸ್ಪೆಸಿಫಿಕ್ ಇನ್ಕಮ್. ಅಕಸ್ಮಾತ್ ನೀವೇನಾದ್ರೂ ಹಣವನ್ನು ಸುಕನ್ಯಾ ಸಮೃದ್ಧಿ ಸ್ಕೀಮ್ ಅಲ್ಲಿ ಹಾಕಿದಿರಿ, ಗೋಲ್ಡ್ ಡಿಪಾಸಿಟ್ ಅಲ್ಲಿ ಹಾಕಿದ್ರಿ ಮತ್ತು ಟ್ಯಾಕ್ಸ್ ಫ್ರೀ ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ಗಳಲ್ಲಿ ಹಾಕಿದ್ರಿ ಅಂತಂದ್ರೆ ಅದರಿಂದ ಬಂದ ಹಣಕ್ಕೆ ಮುಂದಿನ ದಿನಗಳಲ್ಲಿ ನೀವು ಯಾವ ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗಿಲ್ಲ. ಇಲ್ಲಿ ಒಂದು ಕಿವಿ ಮಾತು, ಅದೇನೇನು ಟ್ಯಾಕ್ಸ್ ಫ್ರೀ ಇನ್ಕಮ್ ಬರುತ್ತೋ ಅದನ್ನ ನಿಮ್ಮ ರಿಟರ್ನ್ಸ್ ನಲ್ಲಿ ಫೈಲ್ ಮಾಡಬೇಕು. ಇದು ಟ್ಯಾಕ್ಸ್ ಫ್ರೀ, ಇದನ್ನು ರಿಟರ್ನ್ಸ್ ಅಲ್ಲಿ ಫೈಲ್ ಮಾಡಬೇಕಾಗಿಲ್ಲ ಅಂತ ಮಾಡದೇ ಇದ್ರೆ ಮುಂದೆ ನಿಮಗೆ ತೊಂದರೆ ಆಗುತ್ತೆ. ಅದನ್ನು ಡಿಕ್ಲೇರ್ ಮಾಡಬೇಕಾದ್ರೆ ಮತ್ತು ನಿಮಗೆ ಟ್ಯಾಕ್ಸ್ ಪೇಡ್ ಇನ್ಕಮ್ ಕಮ್ಮಿ ಇರುತ್ತೆ, ಅದನ್ನ ಫೈಲ್ ಮಾಡಿದ್ರೆ ಟ್ಯಾಕ್ಸ್ ಪೇಡ್ ಇನ್ಕಮ್ ಜಾಸ್ತಿ ಇರುತ್ತೆ ಮತ್ತು ಅದರಿಂದ ದೊಡ್ಡ ದೊಡ್ಡ ಆಸ್ತಿಗಳನ್ನು, ದೊಡ್ಡ ದೊಡ್ಡ ಕಾರುಗಳನ್ನು ಅನಾಯಾಸವಾಗಿ ಯಾವುದೇ ಒಂದು ಭಯವಿಲ್ಲದೆ ಕೊಂಡ್ಕೊಳ್ಬಹುದು. ಈ ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಇನ್ಕಮ್ ನಲ್ಲಿ ಯಾವುದಾದ್ರೂ ನಾನ್ ಟ್ಯಾಕ್ಸಬಲ್ ಇನ್ಕಮ್ ಇದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.